ಕೊಣ್ಣೂರು ಕಿರು ಸೇತುವೆ ಸಂಪರ್ಕ ಕಡಿತ ಆಗಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ವೇದಗಂಗಾ ನದಿ ಆರ್ಭಟಿಸ್ತಾ ಇದೆ. ನದಿ ನೀರು ಹುನ್ನೂರಗಿ ಗ್ರಾಮಕ್ಕೆ ನುಗ್ಗಿದೆ. ಅಲ್ಲದೆ ನರಸಿಂಹಸ್ವಾಮಿ ದೇವಾಲಯಕ್ಕೂ ಕೂಡ ನೀರು ಪ್ರವೇಶಿಸಿದೆ. ಮತ್ತಷ್ಟು ನೀರು ಬಂದ್ರೆ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆ ಬೆಳಗಾವಿಯ ಹುಕ್ಕೇರಿಯಲ್ಲಿರುವಂತಹ ಲಕ್ಷ್ಮೀ ದೇವಸ್ಥಾನ ಮುಳುಗಡೆಯಾಗಿದೆ. ಹಿಡಕಲ್ ಜಲಾಶಯದ ಹಿನ್ನೀರು ಘಟಪ್ರಭಾ ನದಿ ನೀರಿನಿಂದಾಗಿ ಯಮಕನಮರಡಿ ಗ್ರಾಮದ ಬಳಿ ಇರುವಂತಹ ದೇವಸ್ಥಾನ ಕೂಡ ಮುಳುಗಡೆ ಆಗುವಂತಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಾರುತಿ ಮಂದಿರ 2ನೇ ಬಾರಿಗೆ ಮುಳುಗಡೆಯಾಗಿದೆ. ಮಲಪ್ರಭಾ ಅಬ್ಬರದಿಂದಾಗಿ ಹಬ್ಬಾನಟ್ಟಿಯದಲ್ಲಿರುವಂತಹ ಮಾರುತಿ ಮಂದಿರ, ಶಿವನ ಮಂದಿರ ಭಾಗಶಃ ಮುಳುಗಡೆಯಾಗಿದೆ. ನದಿ ದಂಡೆ ಮೇಲೆ ನಿಂತು ಭಕ್ತರು ದೇವರ ದರ್ಶನವನ್ನ ಮಾಡುತ್ತಿದ್ದಾರೆ. ಘಟಪ್ರಭಾ ನದಿ ಅಬ್ಬರದಿಂದಾಗಿ ಬಾಗಲಕೋಟೆಯ ಮಾಚಕನೂರು ಹೊಳೆಬಸವೇಶ್ವರ ದೇವಸ್ಥಾನಕ್ಕೂ ಜಲ ದಿಗ್ಬಂಧನ ಆಗಿದೆ. ದೇವಸ್ಥಾನದ ಒಳಗೆ 6 ಅಡಿಯಷ್ಟು ನೀರು ನಿಂತಿದೆ. ದೇವಸ್ಥಾನಕ್ಕೆ ಭಕ್ತರ ಪ್ರವೇಶ ಬಂದಾಗಿದ್ದು ಭಕ್ತರಿಗೆ ಮತ್ತೆ ನಿರಾಸೆಯಾಗಿದೆ. ಬಾಗಲಕೋಟೆಯಲ್ಲಿ ಹೊಳೆಬಸವೇಶ್ವರ ದೇವಸ್ಥಾನದ ಬಳಿ ಘಟಪ್ರಭಾ ನದಿಯಲ್ಲಿಯೇ ಸ್ಥಳೀಯರು ಈಜಾಡ್ತಾ ಇದ್ದಾರೆ. ಜಾನುವಾರುಗಳನ್ನ ಮೈ ತೊಳಿತಾ ಇದ್ದಾರೆ. ಮಾಚಕನೂರು ಮುಳುಗಡೆ ಹಂತಕ್ಕೆ 3 ಅಡಿ ಮಾತ್ರ ಬಾಕಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ, ರಬಕವಿ, ಬನಹಟ್ಟಿ ತಾಲೂಕುಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಢವಳೇಶ್ವರ, ಮಿರ್ಜಿ ಹಾಗೆ ಚನ್ನಾಳ